ಅದರಲ್ಲೂ ವಿಶೇಷವಾಗಿ ಕನಸೆ ಕಣ್ಣಿಂದ ಹೋಗು ಹೊರಗೆ ಅನ್ನುವಂಥ ಹಾಡು ಕೂಡ ತುಂಬ ಲಿರಿಕ್ ಮಾತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲಿರುವಂಥ ಒಂದು ಜೋಶ್ ಅಥವಾ ಒಂದು ಏನು ಆ ಪ್ರೀತಿಯ ಒಂದು ಝಲಕ್, ಅದರಲ್ಲಿರುವಂಥ ಒಂದು ಆಕರ್ಷಣೆ, ಅದರಲ್ಲಿರುವಂಥ ಒಂದು ಪದಗಳ ಒಂದು ಜೋಡಣೆ ಮಾತ್ರ ತುಂಬ ನ್ಯಾಚುರಲ್ ಪ್ರೊಸೆಸ್ನಲ್ಲೇ ನಡೆದಿದೆ ಅನ್ನೋ ರೀತಿಯಲ್ಲಿ ಆ ಹಾಡನ್ನು ಹೆಣೆದಿದ್ದಾರೆ. ಇಲ್ಲಿ ಸಾಹಿತ್ಯ ಮತ್ತು ಸಂಗೀತ, ಒಬ್ಬೊಬ್ಬ ನಟರ ಅಭಿನಯ, ಆಮೇಲೆ ಭೂಮಿಕಾ ಚಾವ್ಲಾ ಒಂದು ಮೋಹಕ ಸೌಂದರ್ಯ, ಸನ್ನಿ ಲಿಯೋನಾಳ ಒಂದು ಯಾವ ರೀತಿ ಹೇಳಬೇಕು, ನೀಲಿ ಚಿತ್ರಗಳ ರಾಣಿ, ಅದನ್ನು ಹೊರತಾಗಿಯೂ ನಾವು ಸನ್ನಿ ಲಿಯೋನ್ನ ಗೌರವಿಸೋದಾದರೆ ಅವಳ ನೃತ್ಯ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅವ್ರನ್ನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಎಸ್ಪೆಷಲಿ ಇಂದ್ರಜಿತ್ ಲೋಕೇಶ್ ಅವರು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಹಣ ಅಂತೂ ಈ ಮಾಡುತ್ತೆ. ಅದರಲ್ಲೂ ನಮ್ಮ ಪಡ್ಡೆ ಹೈಕಳು ವಯಸ್ಸಿನ ಹುಡುಗರು ಏನಿದ್ದಾರೆ, ಆ ಹುಡುಗರಿಗಂತೂ ಅವಲಕ್ಕಿ ಕುಟ್ಟೋ ಕೆಲಸನ ಖಂಡಿತ ಮಾಡುತ್ತೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಒಂದು ಬಾರಿ ನೋಡಿ, ಎಂಜಾಯ್ ಮಾಡಿ. ಕನ್ನಡ ಚಿತ್ರಗಳನ್ನ ನಾವು ಪ್ರೋತ್ಸಾಹಿಸೋಣ, ಮತ್ತು ಅನಿವಾರ್ಯ ನಮಗಿದೆ ಇವಾಗ. ಏಕೆಂದರೆ ಕನ್ನಡ ಚಿತ್ರಗಳಲ್ಲಿ ಒಂದು ದೃಶ್ಯ ಒಂದು ಸೌಂದರ್ಯವನ್ನು ಸವಿಯೋದಕ್ಕೆ ಇದೊಂದು. ಆಮೇಲೆ ಅದರಲ್ಲೂ ವಿಶೇಷವಾಗಿ ಭಾಳಷ್ಟು ಕಡೆ ಈ ನೀರಿನ ವಾತಾವರಣದಲ್ಲಿ ಒಂದು ದೃಶ್ಯಗಳನ್ನು ಚಿತ್ರೀಕರಿಸಲಾಗಿದೆ. ಪರವಾಗಿಲ್ಲ, ಕತೆ ನೋಡ್ಬೋದು ರೀ, ಏನು ತೊಂದರೆ ಇಲ್ಲ. ನೋಡಿ, ಎಂಜಾಯ್ ಮಾಡಿ ಒಂದು ದಿವಸ, ಪರವಾಗಿಲ್ಲ. ಹಬ್ಬ ಈಗ ಗಣೇಶನ ಹಬ್ಬ ಮರುದಿವಸನ ನಾವು ಒಂದಷ್ಟು ಖುಷಿಯಾಗಿರಬೇಕು ಅಂತ ಅನ್ನೋದಾದರೆ ಪಟಾಕಿ ಹೊಡೋದು ಬದಲಾಗಿ ದುಡ್ಡು ಕೊಟ್ಬಿಟ್ಟು ಸಿನಿಮಾ ನೋಡ್ಬೋದು.